ಓಂ ನಾರಾಯಣಂ ಗುಣೈಸ್ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಯಾವುದಾಯ್ತು? ಗತಿ ಸಾಮಾನ್ಯ ಶ್ರುತತ್ವಾಚ್ಯ ವಿಕಾರ ಶಬ್ದಾತ್ ಆನಂದ ಮುದುಕಿ. ಮುಂದೇನೀಗ ಓಂ ಅಂತಹ ತದ್ಧರ್ಮೋಪದೇಶಾತ್ ಓಂ ಅಂತಹ ತದ್ಧರ್ಮೋಪದೇಶಾತ್ ಓಂ. ಮುಂದಿನ ಸೂತ್ರ, ಮುಂದಿನ ಅಧಿಕರಣ ಏನು ಹೇಳ್ತಾರೆ ಅದಕ್ಕೆ ನೋಡಿ. ಹೇಳಿದ್ದೀರಿ ಅದೃಶ್ಯೇ ಅನಾತ್ಮೇತಿ ಉಕ್ತಂ. ದೇವರನ್ನು ಅದೃಶ್ಯ ಅಂದ್ರಿ, ಅನಾತ್ಮ್ಯ ಅಂತ ಕರೆದ್ರಿ. ತಚ್ಚ ಅದೃಶ್ಯತ್ವಂ ಅಂತಃ ಪ್ರವಿಷ್ಟಂ ಕರ್ತಾರಮೇತಂ ಅಂತಶ್ಚಂದ್ರಮಸಿ ಮನಸಾಚರಂತಂ ಸಹೈವ ಸಂತಂ ನ ವಿಜಾನಂತಿ ದೇವಾಃ ಇತಿ ಅಂತಸ್ಥಸ್ಯ ಕಸ್ಯಚಿದುಚ್ಯತೆ. ಒಬ್ಬನು ಯಾರೋ ಒಬ್ಬನಿದ್ದಾನೆ, ಅವನು ಒಳಗಿದ್ದಾನೆ ಅಂತ ಹೇಳಿಬಿಟ್ಟಿದ್ದಾರೆ. ನೀವು ಹೇಳ್ತಿರೋದೇನಂತ ಹೇಳ್ತಿದ್ದೀರಿ? ವಿಷ್ಣು ಅಂತ ಹೇಳ್ತೀರಿ. ಗೊತ್ತಾಯ್ತಾ? ಅಲ್ಲಿ ವಿಷ್ಣು ಅಂತಿಲ್ಲ, ಯಾರೋ ಒಬ್ಬ ಇದ್ದಾನೆ ಒಳಗಡೆಗೆ, ಅವನ ಅವನ ಧ್ಯಾನ ಮಾಡಿ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರಲ್ಲ. ನಿಮಗೂ ವಿಷ್ಣು ಅಂತ ಹೇಳಿಲ್ವಲ್ಲ. ಹೋಗಲಿ, ನಾವು ಅರ್ಥ ಮಾಡ್ತೀವಿ ಅಂದರೆ ಇಲ್ಲ, ಬೇರೆ ಇದೆ ಇಲ್ಲಿ. ಸಚ ಇಂದ್ರೋ ರಾಜ. ಯಾರಪ್ಪ ಅಂದರೆ ಇಂದ್ರ ಅಂತ ಹೇಳಿಬಿಟ್ಟಿದ್ದಾನೆ. ಒಳಗೊಬ್ಬನಿದ್ದಾನೆ, ಅವನೇ ಎಲ್ಲ ಮಾಡಿಸ್ತಾನೆ, ಅವನು ತಿಳ್ಕೊಂಡ್ರೆ ಮುಕ್ತಿ ಆಗುತ್ತೆ. ಯಾರು ಅಂದರೆ ಇಂದ್ರ ಅಂತ ಹೇಳಿಬಿಟ್ಟು ಏನಾಯ್ತು ಅಲ್ಲಿಗೆ? ಹಾಗಿದ್ರೆ ಬ್ರಹ್ಮ ಜಿಜ್ಞಾಸೆ ಇಂದ್ರ ಜಿಜ್ಞಾಸೆ ಆಗಿಬಿಡುತ್ತೆ. ಏನು ಮಾಡಬೇಕು? ಇತಿ ಕಶ್ಯಚಿತ್ ಉಚ್ಯತೆ. ಸಚ ಇಂದ್ರೋ ರಾಜ ಸಪ್ತ ಯುಂಜಂತಿ ಇತ್ಯಾದಿಭಿ ಅನ್ಯ ಪ್ರತೀಯತೆ. ಅಂದರೆ ವಿಷ್ಣು ಭಿನ್ನ. ಅನ್ಯ ಅಂದರೆ ಏನು? ವಿಷ್ಣು ಬಿಟ್ಟು ಬೇರೆ ಅಂತ ಹೇಳಿದಾಗತ್ತೆ. ತಸ್ಮಾತ್ ಸಯೇವ ಆನಂದಮಯ ಇತಿ ನ ಮಂತವ್ಯ. ನಿಮ್ಮ ಆನಂದಮಯ ವಿಷ್ಣು ಅಲ್ಲ, ಆನಂದಮಯ ಯಾರೋ? ಇಂದ್ರ. ಸೊ ಇಂದ್ರ ಆನಂದಮಯ, ಪುಚ್ಛ ಇದು ಬ್ರಹ್ಮ. ಸೊ ಯಾರು ದೊಡ್ಡವರಾದ್ರೆ ಈಗ? ಇಂದ್ರ. ಅಲ್ಲಿಗೆ ಹೋಗುತ್ತೆ, ಪ್ರತಿ ಸರ್ತಿ ವಾಪಸ್ ಹೋಗುತ್ತೆ ಅಲ್ಲಿಗೆ. ಎಲ್ಲ ಸಮನ್ವಯ ಪೂರ್ತಿ ಹೆಚ್ಚು ಕಡಿಮೆ ಹಾಗೇ ಇರುತ್ತೆ. ಆದ್ದರಿಂದ ಅಲ್ಲಿ ಆನಂದಮಯನನ್ನು ನೀವು ವಿಷ್ಣು ಅಂತ ಐಡೆಂಟಿಫೈ ಮಾಡಿ ಸರಿಯಲ್ಲ ಅಂತ ಹೇಳಿದ್ರು. ತಕ್ಷಣ ಸೂತ್ರ. ಈ ಸೂತ್ರ ಅಂದರೆ ಇಂಥ ಕೇಸ್ ಎಲ್ಲೆಲ್ಲಿ ಬರುತ್ತೋ ಇದೇ ಆನ್ಸರ್ ಅಂತ. ಎಲ್ಲೆಲ್ಲಿಂಥ ವಿಷಯ ಬರುತ್ತೋ ತಕ್ಷಣ ಉತ್ತರ ಇದೆ. ಏನದು? ಅಂತಹ ತದ್ಧರ್ಮೋಪದೇಶ. ಅಂತಹ ತದ್ಧರ್ಮೋಪದೇಶಾತ್ ಅಂತರ್ವಿದ್ಯಮಾನೋ ವಿಷ್ಣು ಅಂತ ಅರ್ಥ. ಇಂದ್ರ ಅಲ್ಲ, ವಿಷ್ಣು. ಇಂದ್ರ ಪದ ಇದೆ ಅಂದರೆ ಇಂದ್ರ ಅಂದರೆ ವಿಷ್ಣು ಅಂತ ಅರ್ಥನೇ ಹೊರತು ಏನಲ್ಲ, ಇಂದ್ರ ಅಂತ ಅರ್ಥ. ಯೋ ದೇವಾನಾಂ ನಾಮಧ ಏಕ ಏವ. ಎಲ್ಲ ಒಂದೇ ಹೆಸರು ದೇವರದಾದ್ರಿಂದ ಸಮಸ್ಯೆ ಇಲ್ಲ ಹೇಳ್ತಾರೆ. ಅಂತಃಶ್ರೂಯಮಾಣೋ ವಿಷ್ಣುರೇವ. ಈ ಸ್ತೋತ್ರ ಕೇಳಿದ ಮೇಲೆ ನಮಗೊಂದು ವಿಷಯ ಅರ್ಥ ಆಯಿತು. ಯಾವ್ದು ಹೇಳಿ? ಯೋಂತಃ ಪ್ರವಿಶ್ಯ ಮಮವಾಚ. ಅಲ್ಲಿ ವಿಷ್ಣು ಅಂತಿಲ್ಲ ಅದರಲ್ಲಿ. ಯೋ ಅಂತಃ ಪ್ರವಿಶ್ಯ ಮಮವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿ ಸರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾರು ಒಳಗಿದ್ದಾರಲ್ಲ ಆ ಪುರುಷ ನಮಸ್ಕಾರ ಅಂದ್ಬಿಟ್ರು. ಇದೇ ಇಟ್ಕೊಂಡ್ಬಿಟ್ರೆ ಇಂದ್ರದೇವರಾಗ್ಬಿಡ್ತಾರೆ. ಗೊತ್ತಾಯ್ತಾ? ಅಲ್ಲ, ಎಲ್ಲೆಲ್ಲಿ ಅಂತ ಉಪಯೋಗಿಸಿರ್ತಾರೋ ಅಲ್ಲಿ ಎಲ್ಲ ಕಡೆಗೂ ವಿಷ್ಣು ಅಂತ ಅರ್ಥ ಮಾಡಿ ಇದು ಅದಕ್ಕೆ ಸೂತ್ರ ಅಂತ ಆಯ್ತಾಗ. ಎಲ್ಲ ಇಂಥ ಕೇಸಿಗೂ ಅಪ್ಲೈ ಆದಾಗ ಅದು ಸೂತ್ರ ಆಗುತ್ತೆ. ಒಂದೊಂದಕ್ಕೆ ಸೂತ್ರ ಅಂತ ಕರೆಯೋದಿಲ್ಲ. ಅಂತಸ್ತಧರ್ಮೋಪದೇಶಾತ್ವಂ ಅಂತಃಶ್ರೂಯಮಾಣೋ ವಿಷ್ಣುರೇವಾ. ಇಲ್ಲಿ ಒಳಗೆ ಅಂತ ಹೇಳಿದ್ರಲ್ಲ, ಅದು ವಿಷ್ಣುವೇ ಹೊರತು ಇಂದ್ರಾದಿ ದೇವತೆಗಳಲ್ಲ. ಯಾತಕ್ಕೆ ಅಂದರೆ ಅಂತಃಸಮುದ್ರೇ ಮನಸಾಚರಂತಂ ಬ್ರಹ್ಮಾನ್ಭವಿಂದತ್ ದಶಹೋತಾರಮರಣೆ. ಈ ಶ್ರುತಿಯಲ್ಲಿ ಹೇಳ್ತಾರೆ ಅಂತಃಸಮುದ್ರೇ, ಸಮುದ್ರದ ಒಳಗೆ ಚಲನೆ ಮಾಡೋನಿದ್ದಾನೆ ಅಂತ ಹೇಳಿಬಿಟ್ಟಿದ್ದಾರೆ. ಸಮುದ್ರದ ಒಳಗೆ ಅಂತ ಹೇಳಿದ್ರು. ಇಲ್ಲಿ ಇಂದ್ರ ಅಂತ ಯಾರು ಒಳಗೆ ಹೇಳಿದರೋ ಆ ರೀತಿ ಸಮುದ್ರ ಅಂತ ಅನ್ನೋ ಪದಕ್ಕೆ ಏನರ್ಥ ಅಂದರೆ ಎಲ್ಲರ ಒಳಗಿರೋನು ಅಂತ ಅರ್ಥ. ಗೊತ್ತು. ನಮ್ಮ ದೇಹದೊಳಗೆ ತತ್ವಾಮನ ದೇವತೆಗಳಿದ್ದಾರೆ, ಅವರೊಳಗೆ ಮತ್ತೆ ಭಾರತೀಯರು ಕೆಪ್ರ, ಅವರೊಳಗೆ ದೇವರಿದ್ದಾರೆ. ಅಲ್ಟಿಮೇಟ್ ಯಾರೀಗ? ದೇವರು. ಅದು ಅಂತಹ ಅಂತೇಳಿ ಅಬ್ಸರ್ವ್ಡ್ ಸೆನ್ಸ್ನಲ್ಲಿ ಹೇಳಿದಾಗ ಯಾರಿಗೆ ಅಪ್ಲಿಕಬಲ್? ಅದು ದೇವರಿಗೆ. ಒಂದು ಸ್ಟೇಜಲ್ಲಿ ಉಳಿದವ್ರಿಗೆ ಅಪ್ಲಿಕಬಲ್ ಆಗಿ. ಮನೆಯೊಳಗೆ ವಿಸಿಟರ್ಸ್ ಮುಂದೆ ಕೂತಿರ್ತಾರೆ, ಓನರ್ ಆಗ್ತಾನೆ ಅವನು. ವಿಸಿಟರ್ಸ್ ಕೂತಿರ್ತಾರೆ, ಬೇರೆಯವರು ಕೂತಿರ್ತಾರೆ, ಓನರ್ ಆಗೋದಿಲ್ಲ. ಓನರ್ ಆಗೋದು ಯಾರು? ಶೇಡ್ ಇರ್ತಾರೆ. ಅವ್ರು ಬೇರೆ ಓನರ್ ಆಗಲಿ ಓನರ್ ಮನೆಯಲ್ಲಿ ಬೇರೆ ಬಾಡಿ ಎಲ್ಲೇ ಹೋಗ್ಬಿಟ್ಟಿರ್ತಾನೆ, ಇರೋದೇ ಇಲ್ಲ. ಸ್ಟಿಲ್ ಅವನೇ ಓನರ್. ಆ ದೃಷ್ಟಿಯಲ್ಲಿ ಇಲ್ಲಿ ಅಂತಹ ಶಬ್ದಕ್ಕೆ ಸಮುದ್ರೇ ಮನಸಾಚರಂತಂ. ಎಷ್ಟೋ ಮನೆಗಳೆಲ್ಲ ಹಾಗೇನೆ ಓಡಾಡ್ತಾ ಯಾರೋ ಬಂದು ಕೂತಿರ್ತಾರೆ, ಅದರೊಳಗೆ ಯಾರೋ ಬರ್ತಾರೆ, ಅಲ್ಲಿ ಒಳಗಿದ್ದಾರೆ. ಹಾಗೆಲ್ಲ ಒಳಗೆ ಹೋಗಕ್ಕೆ ಬರಲ್ಲ ಅವಂತೆ. ಹಾಗೆಲ್ಲ ನಾನು ನಿಮ್ಮಂತೆ ವಿಜಿಟರ್ ಆದ್ದರಿಂದ ಎಲ್ಲಿಗೆ ಹೋಗಕ್ಕೆ ಬರಲ್ಲ, ಒಳಗೆ ಹೋಗಕ್ಕೆ ಬರಲ್ಲ ಅಂತ. ಹಾಗೆ ಅಂತಃ ಪ್ರವೇಶ ಇಲ್ಲ ಅವರಿಗೆ. ಇಲ್ಲಿ ಬರುತ್ತಾರೆ ಹೊರತು ಒಳಗೆ ಪ್ರವೇಶ ಇಲ್ಲ. ಅದು ಅಂತಹ ಶಬ್ದ ಗೊತ್ತಾಗುತ್ತೆ. ಮನೆ ಓನರ್ ಎಲ್ಲಿ ಹೋಗ್ಬೋದು? ಎಲ್ಲಿ ಬೇಕಾದ್ರೂ ಓಡಾಡ್ತಾನೆ. ಅದಕ್ಕೆ ಫುಲ್ ಅಂತಹ. ಇವರೆಲ್ಲ ಹಾಗಲ್ಲ, ಸ್ವಲ್ಪ ಅಂತಹ ಅಷ್ಟೇ. ಇದು ಪೂರ್ತಿ ಅವ್ರಿಗೆ ಅಬ್ಸಲ್ಯೂಟ್ ಸೆನ್ಸಲ್ಲಿ ಅಂತಹ ವಿದ್ಯಮಾನೋ ವಿಷ್ಣುರೇವ. ಇಲ್ಲಿ ಸಮುದ್ರದೊಳಗಿರೋನು ಅಂದರೆ ವಿಷ್ಣುವೇ, ಬೇರೆಯವರಾಗ ಸಾಧ್ಯ ಇಲ್ಲ. ಸಮುದ್ರೇ ಅಂತಃ ಕವಯೋ ವಿಚಕ್ಷತೆ ಮರೀಚೀನಾಂ ಯದ ಪದ ವಿಚ್ಛಂತಿ ವೇಷಸಃ. ಇವೆಲ್ಲ ವೇದವಾಕ್ಯಗಳಿಗೆ
ಮುಖ್ಯವಾದ ಪದ. ಏನಿದೆ ಏನಿದೆ ಎರಡು ಬೇರೆ ಬೇರೆ, ಅದು ಬೇರೆ ಅದು ಬೇರೆ. ಅದು ಅಂತಹ ನೋಡಿ, ಸಮುದ್ರ ಅಂತಹ ಒಂದು, ಮುಂದೆ ಅಂತಃ ಸಮುದ್ರ ಒಂದು, ಬೇರೆ ಬೇರೆ ಎರಡು ಕೂಡ. ಇಲ್ಲ ಒಂದೇ ಶ್ರುತಿ ವಾಕ್ಯ. ಮುಂದೆ ಯಶಾಂಡಕೋಶಂ ಸುಷ್ಮಮಾಹು ಇತ್ಯಾದಿ ತದ್ಧರ್ಮೋಪದೇಶ. ಧರ್ಮ ಶಬ್ದಕ್ಕೆ ಏನರ್ಥ? ಲಕ್ಷಣ ಅಂತ. ಯಾವ ಉದಾಹರಣೆಗೆ ಸುಡೋದು ಬೆಂಕಿಯ ಧರ್ಮ ಅಂದೇನು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಅಂತ, ಸ್ಪೆಸಿಫಿಕ್ ಕ್ವಾಲಿಟಿ ಅಂತ. ಸೊ ಈ ರೀತಿ ಒಳಗಿರಬೇಕು ಅನ್ನೋ ಪದ ಏನು ಅದಕ್ಕೂ ಅಪ್ಲೈ ಆಗುತ್ತದೋ ವಿಷ್ಣುವಿಗೆ ಮಾತ್ರ ಅಂತ ಹೇಳಿಬಿಟ್ಟಿದ್ದಾರೆ. ಸಹಿ ಕ್ಷೀರಸಮುದ್ರ ಶಾಯಿ ತಸ್ಯ ಚ ವೀರ್ಯಂ ಅಂಡಕೋಶ. ಅದು ಕ್ಷೀರಸಮುದ್ರ ಶಾಯಿ. ಅದಕ್ಕೆ ಮಹಾಲಕ್ಷ್ಮಿ ಹೇಳಬೇಕಾದ್ರೆ ಬೇರೆ ವಿಷಯ ಹೇಳಲಿಲ್ಲ. ಮಮ ಯೋನಿ ರಪ್ಸು ಅಂತಃ ಸಮುದ್ರ ಅಂತ ಹೇಳಿಬಿಟ್ಟು, ಅದು ಅಲ್ಟಿಮೇಟ್. ಇದು ಓದಿದಾಗ ಅರ್ಥ ಆಗುತ್ತೆ. ಸಮುದ್ರ ಒಳಗಿದ್ದಾನೆ ಅಂತ ಹೇಳಿದಾಗ ಈ ಒಳಗಿರುವಿಕೆ ಅನ್ನೋ ಪದದಲ್ಲಿ ಈ ಸಮುದ್ರಸ್ಯ ಅಂತೆ ಅಂತ ಹೇಳಿದಾಗ ಸಮುದ್ರ ಆಗಲಿಲ್ಲ, ಅದು ಪ್ರಳಯ ಕಾಲದ ಸಮುದ್ರನೂ ಕೂಡ ಆಗಬೇಕು. ಅಲ್ಲಿ ಒಳಗಿರೋರು ಯಾರು? ಆಗ ಇವ್ರು ಯಾರೂ ಇಲ್ಲೇ ಇಲ್ಲ. ಆಗ ಈ ವರ್ಣಾದಿಗಳು ಇಲ್ಲವೇ ಇಲ್ಲ. ಅದರಿಂದಾಗೇ ಆ ಸಮುದ್ರ ಯಾವ ಸಮುದ್ರ ಅದೀಗ? ಅಂಥ ಸಮುದ್ರ ಭಗವಂತ ಒಬ್ಬನೇನೆ. ಆಗ ನಮಗೆ ಸಮಸ್ಯೆ ಬರೋದಿಲ್ಲ. ಸೋ ಅಭಿಧ್ಯಾಯ ಶರೀರಾತ್ ಸ್ವಸ್ಮಾತ್, ಅದೇ ತಾನೆ, ಶರೀರಾತ್ ಸ್ವಾತ್ ಶಿಸೃಷ್ಟು ವಿವಿಧಾ ಪ್ರಜಾ ಅಪಯವ ಸಸಜ್ಜಾದು ತಾಸು. ಅದಕ್ಕೆ ಹೇಳ್ತಾರೆ ಮೊದಲು ಸೃಷ್ಟಿ ಮಾಡಿದ್ದು ಯಾವುದೇ ದೇವರು ಸೃಷ್ಟಿನ ನೀರು. ಇವತ್ತು ಏನೇ ಕಾರ್ಯಕ್ರಮ ಮೊದಲೇನಿರಬೇಕು? ನೀರಿರಬೇಕು ಅಷ್ಟು. ನೀರಿಲ್ಲ ಏನು ಮಾಡೋಕ್ಕೂ ಬರೋದು. ಎಲ್ಲ ಕೊಟ್ಬಿಟ್ಟಿದ್ದಾರೆ, ಪ್ರತಿಯೊಂದು ಇದೆ, ನೀರೇ ಇಲ್ಲ. ಅಲ್ಲಿ ಆಚಮನ, ಇಲ್ಲಿ ಅಡುಗೆ ಮಾಡಬೇಕೀಗ. ಈ ಬಂಗಾರದ ರಾಶಿ ಹಾಕಿದ್ರು ಅಡುಗೆ ಆಗೋಲ್ಲ. ಏನು ಬರಬೇಕು ಅಲ್ಲಿಗೆ? ನೀರು ಬೇಕು ಫಸ್ಟ್. ಅದಕ್ಕೆ ನೀರು ತುಂಬಿಸ್ಕೊಂಡ್ಬಿಡಿ. ಅದಕ್ಕೆ ನೀರು ತುಂಬಿಸ್ಕೊಂಡ್ಬಿಡ್ತಾರೆ. ನಾಳೆ ಯಾವಾಗಲೂ ಒಡಿ ನೀರು ರೆಡಿ ಇರುತ್ತೆ. ಯಾಕಂದರೆ ಮುಂದೇನು ಕೆಲಸ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ನಾವು ಏರ್ಪಾಡು ಮಾಡ್ಕೊಂಡು ನೀರು ಯಾತಕ್ಕೆ ಅಂದರೆ ಪರಮಾತ್ಮ ಸೃಷ್ಟಿ ಮಾಡಿದ್ದೆ ಮೊದಲು ನೀರು. ಆದ್ದರಿಂದ ಕೊನೆಗೆ ಬೇಕಾಗೋದು ನೀರೇ. ಬಾಯಲ್ಲಿ ನೀರು ಹಾಕು ಅಂತ ಹೇಳ್ತಾರಲ್ಲ, ಬರೋದು ಅದರಿಂದನೇ. ನೀರು ಸ್ಟಾರ್ಟು, ನೀರಿಂದ ಎಂಟು. ಸಮುದ್ರ ಮುಳುಗಿ ಹೋಗ್ಬಿಡುತ್ತೆ. ಮತ್ತೆ ಎಲ್ಲ ಕೂಡ ಸೃಷ್ಟಿ ಆಯಿತು, ಅಲ್ಲೇ ಮುಳುಗಿ ಹೋಗ್ಬಿಡುತ್ತೆ. ಒಂದು ನಿಯಮ ಇದೆ, ಯಾವುದರಿಂದ ಹುಟ್ಟುತ್ತಾನೋ ಅದರಿಂದನೇ ಸಾಯ್ತಾನೆ. ಗೊತ್ತಾಯ್ತಾ? ಹಾಂ, ಅಲ್ಲೇ ಲಯ ಸೋಭಿದ್ಯ. ಹೌದೌದು, ಅದೇ ಇಲ್ಲಿದೆ. ಹೌದು. ಅಪಯೇವ ಸಸಜ್ಜಾದೌ ತಾಸು ವೀರ್ಯಂ ಅವಾಸೃಜತೆ ತದಂಡಂ ಅಭವದ್ ಹೈಮಂ ಸಹಸ್ರಾಂಶು ಸಮಪ್ರಭಂ ಯಸ್ಮಿನ್ ಜಜ್ಞೆ ಸ್ವಯಂ ಬ್ರಹ್ಮ ಸರ್ವಲೋಕ ಪಿತಾಮಹ ಆಪೋ ನಾರಾ ಇತಿ ಪ್ರೋಕ್ತಾಃ ಆಪೋ ವೈ ನರಸೂನವಃ ಅಯನಂ ತಸ್ಯ ತಾಃ ಪೂರ್ವಂ ತೇನ ನಾರಾಯಣ ಸ್ಮೃತಃ ಇತಿ ವ್ಯಾಸಸ್ಮೃತೇಃ. ವ್ಯಾಸಸ್ಮೃತಿನ ಕೋಟ್ ಮಾಡಿಬಿಟ್ಟು ಅಂತರ್ವಿದ್ಯಮಾನತ್ವ ಎಂಬ ಧರ್ಮ ಲಕ್ಷಣ ಯಾರಲ್ಲಿದೆ? ಇವತ್ತು ಬಿಸಿ ಇದೆ, ಯಾರ ಲಕ್ಷಣ ಅದು? ಅಗ್ನಿ ಲಕ್ಷಣ ಅಷ್ಟೇ. ತಣ್ಣಗಿದೆ, ನೀರಿನ ಲಕ್ಷಣ. ಎಲ್ಲ ಇದೆ, ದೇವ್ರ ಲಕ್ಷಣ. ಎಲ್ಲ ಇದೆ, ತಡಗು ಇದೆ, ಬಿಸಿಲು ಇದೆ, ದೇವ್ರ ಲಕ್ಷಣ. ಆಲ್. ಅದಕ್ಕೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಒಬ್ಬ ಮಿನಿಸ್ಟ್ರು ಒಂದು ಕೆಲಸ ಮಾಡ್ತಾನೆ, ಚೀಫ್ ಮಿನಿಸ್ಟ್ರು ಎಲ್ಲ ಮಾಡ್ತಾನೆ, ಅದು ಚೀಫ್ ಆಗಿಬಿಡ್ತಾನೆ. ಆ ದೃಷ್ಟಿ ದೇವರ ಚೀಫ್ ಆದ್ದರಿಂದ ಸರ್ವೋತ್ತಮ. ಆಪೋ ನಾರಾಹ ಇತಿ ಪ್ರೋಕ್ತಾಹ. ನಾರಾಯಣನ ಪದ ಇದೆ. ನಾರ ಅಂದರೆ ನೀರು ಅಂತ ಅರ್ಥ, ಅಯನ ಅಂದರೆ ಒಳಗಿರೋನು ಅಂತ ಅರ್ಥ. ಸೊ ಆ ನಾರಾಯಣ ಶಬ್ದಕ್ಕೆ ಏನರ್ಥ ಈಗ? ಅಂತ ನೀರೊಳಗಿರೋನು ಅಂತ ಅರ್ಥ. ಪ್ರಯೋದ ಕಾಲ ಬೇರೆ ಯಾರೂ ಇಲ್ಲ ಅಂದಮೇಲೆ ಅಬ್ಸಲ್ಯೂಟ್ಲಿ ಅಂತ ಅರ್ಥ. ನಾರಾಯಣ ಅಂತ ಆಗೋದ್ರಿಂದ ಅದು ಇಂದ್ರ ಆಗಲಿಲ್ಲ, ನಾರಾಯಣನೇ ಆಗಿದ್ದಾನೆ. ಅಯನಂ ತಸ್ಯ ಅಹಂ ತತ್ತೇಜೋ ರಶ್ಮೀನ್ ನಾರಾಯಣಂ ಪುರುಷಂ ಜಾತಮಗ್ರತಃ ಪುರುಷಾತ್ ಪ್ರಕೃತಿ ಜಗದಂಡಂ ಇತಿ ಚತುರ್ವೇದ ಶಿಖಾಯ. ಇನ್ನೊಂದು ವಾದ ಬಂತು. ಎಷ್ಟು ಹೇಳಿಬಿಟ್ಟು ಎಲ್ಲದರಲ್ಲೂ ಒಂದೇನು ಹೇಳಿದರೆ ಈಗ ನೆನ್ಪಿಟ್ಕೊಂಡ್ಬಿಡ್ಬೇಕು. ಇಡೀ ಅಂತಸ್ತತ್ವ ಅಧಿಕರಣ ಒಟ್ಟು ಸಾರಾಂಶ ಏನು ಅಂದರೆ ಆಬ್ಸಲ್ಯೂಟ್ಲಿ ಒಳಗಿರೋದು ಏನಾಗಿರಬೇಕು? ದೇವರೇ ಆಗಿರಬೇಕು. ಇವತ್ತು ಸಾಮಾನ್ಯ ಬಿಡಿದ್ರೆ ಎಲ್ಲೆಲ್ಲ ಓಡಾಡ್ತಿರ್ತಾರೆ. ಮೇನ್ ಚೇಂಜ್ ಆಫ್ ಚೇಂಬರ್ ಆಫ್ ದಿ ಆಫೀಸ್ನಲ್ಲಿ ಯಾರು ಕೂತಿರ್ತಾನೆ? ಅಲ್ಲಿ ಬಿಡಿದವ್ರು ಎಂಟ್ರಾಗಿ ಬರ್ಬೋದು, ಆ ಚೇರಲ್ಲಿ ಕೊಡ್ಲಿಕ್ಕೆ ಯಾರಿಗೂ ಆಗೋಲ್ಲ. ಯಾರು ಕೊಡಬೇಕಲ್ಲಿ? ಅವನೇ ಕೊಡು, ಬೇರೆಯವ್ರನ್ನ ಕೊಡೋಕ್ಕೆ ಬರೋದಿಲ್ಲ. ಅಲ್ಲಿ ಹೃದಯದಲ್ಲಿ ಎಲ್ಲರೂ ದೇವತೆಗಳು ಇದ್ದಾರೆ. ಈಗ ಹೃದಯದೊಳಗೆ ಯಾರಿಗೂ ಎಂಟ್ರಿ ಇಲ್ಲ. ಸಿಂಹಾಸನ ಅದು ಯಾರು ಕೊಡಬೇಕಲ್ಲಿ? ಅದಕ್ಕೆ ದೇವರು ಎಲ್ಲಿದ್ದಾರೆ? ಹೃದಯದಲ್ಲಿದ್ದಾನೆ, ಎಲ್ಲ ಕಡೆ ಇದ್ದಾನೆ. ಅದು ಮೇನ್ ಚೇಂಬರ್. ಗೊತ್ತಾಯ್ತಾ? ಆಗ ನಮಗೆ ಕರೆಕ್ಟ್ ಅರ್ಥ ಆಗುತ್ತೆ. ಇದು ನೋಡಿಕೊಂಡೇ ಆಫೀಸ್ ಶುರು ಮಾಡಿದ್ದು. ದೇಹನೇ ಆಫೀಸು, ಚೇಂಬರ್ ಹೆಡ್ ಆಫೀಸ್, ಅಲ್ಲಿ ಕೊಡಬೇಕು. ಅದು ನೋಡಿ ಹೇಳ್ತಾ ಇಲ್ಲ. ಅದೆಲ್ಲ ನಾವು ಅನ್ನೋಯಿಂಗ್ಲಿ ಎಲ್ಲ ಪ್ರಾಕ್ಟೀಸಿಗೆ ಬಂದೋಗ್ಬಿಟ್ಟಿದೆ. ಹಾಗೆ ಶಾಸ್ತ್ರ ಓದ್ತಿದ್ದಾಗ ಲೌಕಿಕ ಜ್ಞಾನ ಇದ್ದರೆ ಪೂರ್ತಿ ಕನ್ವಿನ್ಸ್ ಆಗಿಬಿಡ್ತಾರೆ. ಅದು ಇದು ಡೀಲಿಂಗ್ ಆಗಿಬಿಟ್ರೆ ಎರಡೂ ಬರೋದಿಲ್ಲ. ಅದಕ್ಕೆ ಎರಡೂ ಓದಬೇಕು ಯಾವಾಗ. ಅದೇ ಅದು ಎಲ್ಲ ಸೇರಿಬಿಡ್ತವೆ. ಎಲ್ಲದಕ್ಕೂ ಅರ್ಥ. ಎಲ್ಲಿ ಒಳಗೆ ಅಂತ ಬಂದರೂ ದೇವರು,
ಯಾವ ವಾಕ್ಯ ಬೇಕು ಯಾರು ಬೇಕಾದ್ರೂ ಕೊಡಲಿ. ಇಲ್ಲಿ ನಿರ್ಣಯ ಆಗಿಬಿಟ್ಟಿದೆ ಈಗಾಗಲೇ. ಹಾಗೆ ಮೂಢಧಿಕರಣ, ಅಂತಃಸ್ಥಾಧಿಕರಣ, ಅಂತರಾಧಿಕರಣ, ಅಂತರ್ಯಾಮಿಕರಣ. ಹಾಂ, ಎಲ್ಲ ಅಂತರ 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 ಯಾಕೆ ಬರುತ್ತೆ ಹೇಳ್ತಾರಲ್ಲ, ಅಲ್ಲೇ ಹೇಳ್ತಾರಲ್ಲ. ನಿಮಗೆ ಗೊತ್ತಾಗ ವೇದವ್ಯಾಸರಿಗೆ ಗೊತ್ತಾಗಲ್ವಾ? ಗೊತ್ತಾಗಿ ಆಗ್ತಾ ಹೇಳ್ತಾರೆ ಬರೆದವರವರು, ನೀವಲ್ಲ. ಅಹಂ ತತ್ತೇಜೋ ರಶ್ಮೀನ್ ಓಂ ಭೇದ ವ್ಯಪದೇಶಾಚ ಅನ್ಯ. ಇನ್ನೊಂದು ಕೆಲಸ ಮಾಡೋಣ, ಈ ಐಡಿಯಾ ಮಾಡಿಬಿಟ್ರೆ ಹೇಗಿರುತ್ತೆ ಅಂತ ಕೇಳ್ತಾನೆ ಅವನು. ಏನಂತ, ಇಲ್ಲಿ ಇಂದ್ರ ಅಂತ ಇಲ್ಲಿ ಬಂತು, ಇನ್ನೊಂದು ಏನೋ ಮತ್ತೆ ಬಂದು ಇಷ್ಟು ಒಂದು, ಎಲ್ಲರೂ ಒಬ್ಬೇ ಅಂತ ಹೇಳಿಬಿಡೋಣ. ಭೇದ ವ್ಯಪದೇಶಾಚ ಅನ್ಯ ಹೇಳೋಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ? ಈ ಇಂದ್ರ ಅಂದರೆ ಹೆಸರು ಬೇರೆ ಆಗಿದ್ದರೆ ನಮ್ಗೆ ಯೋಚನೆ ಇರಲಿಲ್ಲ, ವ್ಯಕ್ತಿನೇ ಬೇರೆ ಇದ್ದಾರೆ, ಆದ್ದರಿಂದ ಹೇಳೋದಕ್ಕೆ ಬರೋದಿಲ್ಲ. ಭೇದ ವ್ಯಪದೇಶ ಅಂತಂದ್ರೇನು? ವೇದ ಬರೀ ವ್ಯಪದೇಶ ಶಬ್ದಕ್ಕೆ ಏನು ಗೊತ್ತಾರ್ಥ? ಡೆಸಿಸಿವ್ವಾಗಿ ಹೇಳಿದೆ ವ್ಯಪದೇಶ ಅಂತ ಕರೀತಾರೆ. ತೀರ್ಮಾನ ಆಗಿರೋದು, ಭೇದ ಸಿದ್ಧವಾಗಿರೋದ್ರಿಂದ ಇಂದ್ರ ಬೇರೆ ವಿಷ್ಣು ಬೇರೆ ಅಂತ ಬೇರೆ ಆಗಿಬಿಟ್ಟಿದೆ. ಈಗ ಈ ಯಾರಿದ್ದಾರೆ ಅಷ್ಟೇ ಪ್ರಶ್ನೆ ಬಂತು. ಇಂದ್ರ ಆದರೆ ವಿಷ್ಣು ಅಲ್ಲ, ವಿಷ್ಣು ಆದರೆ ಇಂದ್ರ ಅಲ್ಲ, ಇಬ್ಬರು ಆಗೋದು ಚಾನ್ಸ್ ಇಲ್ಲ. ವಿಷ್ಣು ಆಗೋದಕ್ಕೆ ಆಧಾರ ಕೊಟ್ಟಾಯ್ತು ನಾವೀಗ. ದೇರ್ಫೋರ್ ಯಾರು ಉಳ್ಕೊಂಡ್ರಿ ಈಗ? ವಿಷ್ಣುನೇ ಹೊರತು ಇಂದ್ರ ಅಲ್ಲ. ಅದು ನೋಡಿ, ಅದು ಸಿಂಪಲ್ ಅಷ್ಟೇ ಇರೋದು, ಜಾಸ್ತಿ ಇಲ್ಲ. ಈ ಓಂ ಭೇದ ವ್ಯಪದೇಶಾಚ ಅನ್ಯ ಓಂ ಇಂದ್ರಸ್ಯ ಆತ್ಮ ನಿಹಿತ ಪಂಚಹೋತ. ಮತ್ತು ನಿಮ್ಮ ಹಿಂದೆ ಏನಂತ ಬಂದಿತ್ತು ವಾಕ್ಯ? ಅವರೊಳಗೆ ಇಂದ್ರ ಇದ್ದಾನೆ ಅಂತ ಬಂದಿತ್ತು. ಇಲ್ಲಿ ಇಂದ್ರನೊಳಗಿದ್ದಾನೆ ಅಂತ ಹೇಳಿದ್ರಿ ಈಗ. ಸೊ ಇಂದ್ರ ಒಳಗಿರೋನು ಬೇರೆ, ಒಳಗಿರೋನು ಹೊರಗಿರೋನು ಇಬ್ಬರು ಏನಾಗಿರಬೇಕು? ಬೇರೆ ಆಗಿರಬೇಕಲ್ಲ? ಅಲ್ಲ. ಇಂದ್ರಸ್ಯ ಆತ್ಮ ನಿಹಿತ ಪಂಚಹೋತ ವಾಯೋರಾತ್ಮಾನಂ ಕವಯೋವಿ. ನೋಡಿ, ಇಂದ್ರ ತೊಗೊಂಡ್ರೆ ಒಳಗಿದ್ದಾರೆ ನಾರಾಯಣ, ವಾಯುದೇವರು ತೊಗೊಂಡ್ರೆ ಮತ್ತೆ ಒಳಗಿದ್ದಾನೆ ನಾರಾಯಣ, ಅಂತರಾದಿತ್ಯ ಸೂರ್ಯ ತೊಗೊಂಡ್ರೆ ಮತ್ತೆ ನಾರಾಯಣ. ಸೊ ಎಲ್ಲರ ಒಳಗಿರೋನಾದ ಈಗ ಗೊತ್ತಾಯ್ತಾ? ಎಲ್ಲರ ಒಳಗಿರೋನಾದರೆ ಮತ್ತೆ ವಿಷ್ಣುನೇ ಆಗಬೇಕು, ಬೇರೆಯವರಲ್ಲ. ಎಷ್ಟು ಸುಲಭವಾದ ನಿರ್ಣಯ. ಇದೆಲ್ಲ ಮೊದಲೇ ಹೇಳಿದ್ದೇನೆ. ಶಾಸ್ತ್ರ ಸರಿಯಾಗಿ ಓದಿಬಿಟ್ರೆ ಲೌಕಿಕ ಯಾವ ಕೋರ್ಸಲ್ಲೂ ಫಸ್ಟೇ ಇರ್ತಾನೆ ಮತ್ತೆ ಅವನು. ಯಾಕೆ? ಇವೆಲ್ಲ ಸಂಶಯ ಎಲ್ಲ ಕಡೆ ಬಂದೇ ಬರುತ್ತೆ. ಇವೆಲ್ಲ ಕೂಡ ಎಲ್ಲ ಕಡೆ ಬರೋದ್ರಿಂದ ಅಷ್ಟು ಪರ್ಫೆಕ್ಷನ್ ಸಿಕ್ಬಿಡುತ್ತೆ. ಇವರೇನು ತಿಳ್ಕೊಂಡ್ಬಿಡ್ತಾರೆ, ರಿಟೈರ್ ಆದಮೇಲೆ ಓದಲಿ ಅಂತಾರೆ. ಏನು ಉಪಯೋಗ ಆಗ? ಊಟ ಆದಮೇಲೆ ಬಡಿಸ್ಲಿಂದಾಗ ಆಗತ್ತೆ ಅಷ್ಟೇ. ಬಡಿಸೋದು ಯಾತಕ್ಕೆ? ಊಟ ಮಾಡ್ಲಿಕ್ಕೆ, ಊಟ ಆದಮೇಲೆ ಬಡಿಸ್ಲಕ್ಕ. ನಮ್ಮ ಜನಕ್ಕೆ ತಿಳುವಳಿಕೆ ಇಲ್ಲ. ಒಂದು ಸಬ್ಜೆಕ್ಟ್ ಜಾಸ್ತಿ ಓದಿಬಿಟ್ರೆ ಟಾಪಲ್ಲಿ ಇರ್ತಾರೆ, ಗೊತ್ತಾಯ್ತಾ? ಇವತ್ತು ಆಚಾರ ಸಿದ್ಧಾಂತ ಓದೋರು ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬಿಟ್ರು ಅಂದರೆ ಬೀಟ್ ಮಾಡೋಕ್ಕಾಗೋದೇ ಇಲ್ಲ. ಇವರು ದಡ್ತನ ಮಾಡಿಬಿಡ್ತಾರೆ, ಆಮೇಲೆ ಮಾಡೋಕ್ಕಾಗಲ್ಲ, ಅಲ್ಲಿಂದ ತರಬೇಕು ಜೊತೆಗೆ. ಸಂಧ್ಯಾವಂದನೆ ಸರಿಯಾಗಿ ಶುರು ಮಾಡಿಸ್ಬಿಟ್ರು ಅಂದರೆ ಅವ್ನು ಹಿಂದೆ ಬಿಡೋ ಚಾನ್ಸಸ್ಸೇ ಇಲ್ಲ. ಇತಿ ಅಂತಸ್ತತ್ವಾಧಿಕರಣಂ ಅಲ್ಲಿ ಮುಗೀತು. ಸೊ ಒಂದು ದಿವಸಕ್ಕೆ ಒಂದು ಅಧಿಕರಣ ಮುಗಿದೋಯ್ತಿತ್ತು, ಗೊತ್ತಾಯ್ತಾ? ನೆಕ್ಸ್ಟ್ ಈಗ ಒಂದೇ ಸೂತ್ರದ ಅಧಿಕರಣ ಜಿಗ್ದೆ ಎಷ್ಟೊತ್ತಾಗಿತ್ತು, ಇದು ಎಷ್ಟು ಬೇಗ ಆಯ್ತು. ನೆಕ್ಸ್ಟ್ ಈಗ ಆಕಾಶಾಧಿಕರಣ. ಒಂದೊಂದೇ ಪ್ರಶ್ನೆ ತೆಗಿತಾ ಹೋಗ್ತಾನೆ ಅವನೀಗ. ವಿಷ್ಣು ಅಲ್ಲ ಅಂತ ಹೇಳಬೇಕು. ಒಟ್ಟಾದ್ರ ಉದ್ದೇಶ ಏನಂದರೆ ವಿಷ್ಣು ಅಲ್ಲ. ವಿಷ್ಣು ಅಲ್ಲ ಅಂತ ತಕ್ಷಣ ಏನಾಗುತ್ತೆ? ಆ ಗುಣ ಮಿಸ್ ಆಗುತ್ತೆ. ಗುಣ ಮಿಸ್ ಆದರೆ ಸರ್ವಗುಣ ಸಂಪೂರ್ಣ ಅಲ್ಲ. ಇಲ್ಲಿ ಬರಬೇಕಾದ್ರೆ ವಾಕ್ಯ ಅದು ಬರಬಾರ್ದು ಅಂತ ಉತ್ತರ ಕೊಡ್ತಾ ಹೋಗ್ತಾರೆ. ಪ್ರತಿಯೊಂದು ಮುಂದಕ್ಕೆ ಹೋದಾಗಲೇ ಹಿಂದಿನ ಸೋತ ಅಂತ ಅರ್ಥ. ಫೈನಲ್ಸ್ ಹೋಗ್ತಾ ಹೋದ ಮೊದಲು ಎಲಿಮೆಂಟ್ ಆಗಿಬಿಡ್ತಾರಲ್ಲ ಹಾಗೆ. ಅದನ್ನು ನಾಳೆ ಕಂಟಿನ್ಯೂ ಮಾಡೋಣ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚಮಹಂತೇನ ಪ್ರಿಯತಾಂ ಕಮಲಾಲಯ ಆನಂದತೀರ್ಥವರದೇನ ಜ್ಞಾನವಾರಣ್ಯ ಪಾವಕಿ ಜ್ಞಾನದಾಯಿನಿ ಸರಿ